ನಮ್ಮ ಊರಾಗ ಒಬ್ಬ ಕಳ್ಳಾಕತ್ತಿದ್ಲು. ನಾವು ಏನು ಮಾಡ್ತೀವಿ ಅಲ್ಲಿ ಮನ್ಯಾಗ ಕುಂದಿರ್ಸಿರ್ತಲ್ಲ, ಹೋಗಿ ಮನ್ಯಾಗ ಒಂದು ಹಾರ ಹಾಕಿ ಬರ್ತೀವಿ ಅಟ್ಟೆ. ಅದು ಹಾರ ಹಾಕ್ಯಂದ ಒಂದು ಮಿನಿಟ್ ಅಂದ ಮಗ್ಗಲ್ಲಿ ನಿಂತಿರ್ತೀವಿ. ನಿಂತಂದ ನಮ್ಮ ಮಠಕ್ಕೆ ನಾವು ಬಂದಿರ್ತೀವಿ. ಆಶ್ಚರ್ಯ ಏನು ಒತ್ತುಕೊಂಡದ ಕೇಳಿದ್ರೆ, ಯಾರಿಗೆ ಗಂಡು ಸತ್ತನ ನಾವು ಹೋದ್ಕೊಳ್ಳೋಣ, ಗಪ್ಪರ ಅಪ್ಪರು ಬಂದ್ರೆ ಗಪ್ಪರ ಎತ್ತಿಕೊಂಡು ಎಲ್ಲರೂ ಗಪ್ಪ ಕುಂದಿರ್ತಾರೆ. ಅಲ್ಲಿ ಅದಕ್ಕೆ ಮಂಚದ ಮ್ಯಾಗ ಏನೇನು ಹಾಕಿ ಎತ್ತರ ಮೇಲೆ ಕುಂದಿರ್ಸಿರ್ತಾರೆ. ನಾವು ಹೋದ್ಕೊಳ್ಳೇ ಎಲ್ಲ ಇಳಿತಾರೆ. ಹೋಗಿ ಮ್ಯಾಲೊಂದು ಹಾರ ಹಾಕಿ ತಲೆ ಮ್ಯಾಗಿಂದ ಹಸ್ತಾ ಇಟ್ಟು ಬಂದಿಂದ ಕೆಳಗೆ ಒಂದು ಮಿನಿಟ್ ಅಂದ ನಿಂತಿರ್ತೀವಿ. ನಾ ಹಂಗೆ ನಿಂದ್ರಂಗೆ ಅಂದ ಆಕಿನ ಮನ್ಯಾಗ ನಿಂತೀನಿ. ಆಕೆ ಸತ್ತವನು ಹೇಳ್ತೀನಿ, ನನ್ನ ಮಗ್ಗಲೇ ಬಂದು ನಿಂತಾಳೆ, ನಾನು ನೋಡಿಲ್ಲ. ಹಾಗೆ ನನ್ನ ಮಗ್ಗಲೇ ಬಂದು ನಿಂತಾಳೆ. ಯಾವಾಗ ಹಾರ ಹಾಕಿ ಬಂದು ಹಿಂಗೆ ಮಗ್ಗಲ್ಲಿ ನಿಂತೆ ದನ ಓಡಿ ಹೋಗಿ ಗಂಡನ ತೊಡಿಮೆ ಬಿದ್ದು, ಏನಂದ್ರಿ ಒಂದು ಸೌನ್ ಹಳ್ಳಾಕತ್ತಳ್ರಿ, ಏನಂದ್ರಿ ಊರಾಗ್ಯಂದ ಪುರಾಣ ಸರಿ ನೀವು ಎಲ್ಲಕ್ಕಿಂತ ಮುಂದೆ ನೀವೇ ಕುಂದಿರ್ತಲ್ವ ರಾಜ. ಆ ಮಗ ಒಂದು ದಿವಸ ನನ್ನ ಮಠಕ್ಕೆ ಹಣಿಕೆ ಹಾಕಿಲ್ಲವ. ಈಕಿ ವರ್ಣನೆ ಮಾಡಿ ಹಳ್ಳಾಕತ್ತಾಳ, ಏನ್ರಿ ಪುರಾಣ ಸರಿ ಎಲ್ಲಕ್ಕಿಂತ ಮುಂದೆ ನೀನೇ ಇರ್ತೀವಲ್ಲ ರಾಜ, ಊರಾಗ ಎಲ್ಲಕ್ಕಿಂತ ಪಟ್ಟಿ ನೀನೇ ಹೆಚ್ಚಿಗೆ ಕೊಡ್ತಿದ್ವಲ್ಲ ರಾಜ. 5 ರೂಪಾಯಿ ಕೊಟ್ಟಿಲ್ಲವ ನನ್ನ ಮಠಕ್ಕೆ. ಆಕಿ ಒಂದು ಸೌನು ವರ್ಣನೆ ಮಾಡಿ ಹಳ್ಳಾಕತ್ತಾಳ. ಇನ್ನು ಏನಾರತ್ತಾಳ ನೋಡೋನ್ ತಡಿ ಎತ್ತಿಕೊಂಡು ನಿತ್ಯನ. ಆಕಿ ಒಂದು ಸೌನು ಹಳ್ಳಾಕತ್ತಾಳ, ಪುರಾಣಕ್ಕೆ ನೀನೇ ಕುಂದಿರ್ತೀಯಲ್ಲ, ಪಟ್ಟಿ ಎಲ್ಲಕ್ಕಿಂತ ನೀನೇ ಹೆಚ್ಚು ಕೊಡ್ತಿದ್ಯಲ್ಲ. ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಈಗ ಅಪ್ಪವ್ರು ಬಂದಾರ ನೋಡಿ ಕರ್ಕೋತಾಳ. ಹಂಗೆ ಮಾಡಿ ಏನ್ರಿ, ಅಪ್ಪವ್ರು ಬಂದಾರ ನೋಡಿ ಕರ್ಕೋತಾಳ. ನಾನು ಕೈಕಾಲೇ ನಡಗಲಕತ್ತು. ಯಾಕಂದ್ರೆ ಜೀವಂತಿದ್ದಾಗ ಹೆಂಡ್ರ ಮಾತು ಕೇಳೋದು ಭಾಳ. ಇನ್ನು ಅಂಥದ್ರಾಗಂದ ಸತ್ತು ಬಳಕ ಕೇಳ್ತದ, ಎತ್ತಿದ್ದು ಹೆಂಡ್ತಿ ಮಾತು ಕೇಳಂದ್ರೆ ನಾನು ಕರ್ಕೋತಂದ್ರೆ ಏನು ಮಾಡ್ಲಪ್ಪ ಶಿವನೇ. ಇನ್ನು ನಾ ಏನು ಮುದುಕಾಗಿಲ್ಲ ತದಕಾಗಿಲ್ಲ, ಏನೋ ಸಣ್ಣವೇನು, ಇನ್ನು ಮಠ ಕಟ್ಟಬೇಕು, ಮಂದಿರ ಕಟ್ಟಬೇಕು. 5-6 ದಿವಸ ನನಗೆ ಜ್ವರನೇ ಬಂದಿದ್ದು. ಯಾಕಂದ್ರೆ ಅಪ್ಪವ್ರು ಬಂದ ನೋಡಿ ಕರ್ಕೋ ಅಂದ್ಲಕ್ಕಿ. ಕರ್ಕೋ ಅಂದ್ಕೊಂಡು ಅಲ್ಲಿ ನಿಂದ್ರಲಿಲ್ಲ, ಓಡಿ ಬಂದುಬಿಟ್ಟೆ ಮಠಕ್ಕೆ.